ನಮಸ್ಕಾರ ಸ್ನೇಹಿತರೆ. ಶಾಸ್ತ್ರಗಳ ಪ್ರಕಾರ ಕಪ್ಪು ಅರಿಶಿಣವು ಅತ್ಯಂತ ಶಕ್ತಿಶಾಲಿ ದಿವ್ಯ ವಸ್ತು. ಇದು ನಕಾರಾತ್ಮಕ ಶಕ್ತಿ, ದೃಷ್ಟಿ ದೋಷ, ಅಡೆಗಳನ್ನು ದೂರ ಮಾಡುತ್ತೆ. ಆದರೆ ಎಲ್ಲರಿಗೂ ಒಂದೇ ರೀತಿ ಫಲ ಸಿಗೋದಿಲ್ಲ. ಶಾಸ್ತ್ರಗಳ ಪ್ರಕಾರ ಈ 5 ರಾಶಿಯವರಿಗೆ ಕಪ್ಪು ಅರಿಶಿಣ ವಿಶೇಷ ಫಲ ಕೊಡುತ್ತೆ. ಅದರಲ್ಲೂ ಸರಿಯಾದ ರೀತಿಯಲ್ಲಿ ಮಾಡಿದರೆ ಅದೃಷ್ಟವೇ ಬದಲಾಗುತ್ತೆ. ಇದನ್ನು ತಿಳಿಯುವುದಕ್ಕೆ ಮೊದಲು ಯಾರಾದರೂ ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೊದಲ ರಾಶಿ ಯಾವುದೆಂದರೆ ಮೇಷ. ಕಪ್ಪು ಅರಿಶಿಣವನ್ನು ಹೀಗೆ ಮಾಡಬೇಕು. ಮಂಗಳವಾರ ಕಪ್ಪು ಅರಿಶಿಣವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಪೂಜಾ ಸ್ಥಳದಲ್ಲಿ ಇಡಬೇಕು. ಫಲ: ಕೋಪ ನಿಯಂತ್ರಣ, ಕೆಲಸದಲ್ಲಿ ಅಡ್ಡಿ ಕಡಿಮೆ, ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಳ, ಹೊಸ ಕೆಲಸ ಆರಂಭಕ್ಕೆ ಶುಭ. ಕಟಕ ರಾಶಿ. ಕಪ್ಪು ಅರಿಶಿಣವನ್ನು ಹೀಗೆ ಮಾಡಬೇಕು. ಸೋಮವಾರ ಕಪ್ಪು ಅರಿಶಿಣವನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಮುಖ್ಯ ಹಾಲ್ನಲ್ಲಿ ಇಡಬೇಕು. ಫಲ: ಮಾನಸಿಕ ಶಾಂತಿ, ಕುಟುಂಬದ ಕಲಹ ಕಡಿಮೆ, ಭಯ ಮತ್ತು ಅಶಾಂತಿ ದೂರ, ಮನೆಯೊಳಗೆ ಸಕಾರಾತ್ಮಕ ಶಕ್ತಿ. ಸಿಂಹ. ಕಪ್ಪು ಅರಿಶಿಣವನ್ನು ಹೀಗೆ ಮಾಡಬೇಕು. ಭಾನುವಾರ ಕಪ್ಪು ಅರಿಶಿಣವನ್ನು ಕೇಸರಿ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ದೇವರ ಫೋಟೋ ಪಕ್ಕದಲ್ಲಿ ಇಡಬೇಕು. ಫಲ: ಮಾನ ಸನ್ಮಾನ ಹೆಚ್ಚಳ, ಕೆಲಸದಲ್ಲಿ ನಾಯಕತ್ವ, ಶತ್ರುಬಾಧೆ ಕಡಿಮೆ, ಸಮಾಜದಲ್ಲಿ ಒಳ್ಳೆಯ ಹೆಸರು. ವೃಶ್ಚಿಕ. ಕಪ್ಪು ಅರಿಶಿಣವನ್ನು ಹೀಗೆ ಮಾಡಬೇಕು. ಮಂಗಳವಾರ ಅಥವಾ ಶನಿವಾರ ಕಪ್ಪು ಅರಿಶಿಣವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಪ್ರವೇಶ ದ್ವಾರದ ಬಳಿ ನೆಲಕ್ಕೆ ತಾಕದಂತೆ ಇಡಬೇಕು. ಫಲ: ದೃಷ್ಟಿದೋಷ ನಿವಾರಣೆ, ಶತ್ರುಗಳ ಪ್ರಭಾವ ಕಡಿಮೆ, ಅಕಸ್ಮಾತ್ ಧನಲಾಭ, ಒಳಗಿನ ಶಕ್ತಿ ಹೆಚ್ಚಳ. ಮೀನ ರಾಶಿ. ಕಪ್ಪು ಅರಿಶಿಣವನ್ನು ಹೀಗೆ ಮಾಡಬೇಕು. ಗುರುವಾರ ಕಪ್ಪು ಅರಿಶಿಣವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮನೆಯ ಪೂಜಾ ಸ್ಥಳದಲ್ಲಿ ಇಡಬೇಕು. ಫಲ: ದೇವರ ಕೃಪೆ, ಮನಸ್ಸಿಗೆ ನೆಮ್ಮದಿ, ಅದೃಷ್ಟ ಬೆಂಬಲ, ಜೀವನದಲ್ಲಿ ಸ್ಥಿರತೆ. ಈ 5 ರಾಶಿಗಳಿಗೆ ಅನ್ವಯಿಸುತ್ತದೆ. ಕಪ್ಪು ಅರಿಶಿಣವನ್ನು ನೆಲಕ್ಕೆ ಬೀಳಿಸಬಾರದು. ಆಟದ ವಸ್ತು ತರಹ ಬಳಸಬಾರದು. ಯಾರಿಗೂ ಸುಮ್ಮನೆ ತೋರಿಸಬಾರದು. ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದರೆ ಮಾತ್ರ ಫಲ. ಶಾಸ್ತ್ರ ಹೇಳಿದಂತೆ ಈ 5 ರಾಶಿಯವರು ಕಪ್ಪು ಅರಿಶಿಣವನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ
ಕಪ್ಪು ಅರಿಶಿನ ಮನೆಗೆ ಮಾತ್ರ ಅಲ್ಲ, ಅದೃಷ್ಟವನ್ನೇ ಒಳಗೆ ಕರೆತರುತ್ತೆ. ಧನ್ಯವಾದಗಳು.